ಪಾಕಿಸ್ತಾನ ಮತ್ತು ಅಫಘಾನಿಸ್ತಾನ ಗಡಿ ಭಾಗದಲ್ಲಿ ಮತ್ತೆ ಉದ್ವಿಗ್ನತೆ ಹೆಚ್ಚಾಗಿದೆ. ಪಾಕಿಸ್ತಾನ ಸೇನೆ ಅಫಘಾನಿಸ್ತಾನದ ಗಡಿ ಪ್ರದೇಶಗಳ ಮೇಲೆ ವೈಮಾನಿಕ ದಾಳಿ ನಡೆಸಿರುವಂತಹ ಆರೋಪ ಕೇಳಿಬಂದಿದ್ದು, ಈ ದಾಳಿಯಲ್ಲಿ ಮಕ್ಕಳು ಸೇರಿದಂತೆ 13 ಮಂದಿ ಸಾವನ್ನಪ್ಪಿದ್ದಾರೆ ಅಂತ ಅಫ್ಘಾನ್ ಸರ್ಕಾರ ತಿಳಿಸಿದೆ. ಅಫಘಾನಿಸ್ತಾನದ ವಕ್ತಾರ ಜಬೀಹುಲ್ಲಾ ಮುಜಾಹಿದ್ ನೀಡಿರುವಂತಹ ಮಾಹಿತಿಯ ಪ್ರಕಾರ ಪಾಕಿಸ್ತಾನದ ಯುದ್ಧ ವಿಮಾನಗಳು ಅಫ್ಘಾನ್ ವಾಯು ಪ್ರದೇಶವನ್ನ ಉಲ್ಲಂಘಿಸಿ ಕುನಾರ್ ಕೋಸ್ಟ್ ಹಾಗೂ ಪಕ್ತಿಖಾ ಪ್ರಾಂತ್ಯಗಳಲ್ಲಿನ ನಾಗರಿಕರ ಮನೆಗಳ ಮೇಲೆ ಬಾಂಬ್ ದಾಳಿಯನ್ನ ನಡೆಸಿವೆ. ಈ ದಾಳಿಯಲ್ಲಿ 11 ಮಕ್ಕಳು, ಒಬ್ಬ ಮಹಿಳೆ ಹಾಗೂ ಒಬ್ಬ ವೃದ್ಧ ಸೇರಿ 13 ಮಂದಿ ಮೃತಪಟ್ಟಿದ್ದು, ಈಗ 14 ಮಂದಿ ಗಾಯಗೊಂಡಿದ್ದಾರೆ. ಕೋಸ್ಟ್ ಪ್ರಾಂತ್ಯದ ಸ್ಪೇರಾ ಜಿಲ್ಲೆಯಲ್ಲಿ ನಡೆದಂತಹ ದಾಳಿಯೇ ಅತ್ಯಂತ ಭೀಕರವಾಗಿದ್ದು, ಈಗ ಒಂದೇ ಮನೆಯ ಮೇಲೆ ನಡೆದಂತಹ ದಾಳಿಯಲ್ಲಿ 9 ಮಂದಿ ಸಾವನ್ನಪ್ಪಿದ್ದಾರೆ. ಪಕ್ತಿಕಾ ಪ್ರಾಂತ್ಯದಲ್ಲೂ ಕೂಡ 3 ಪ್ರಾಣವನ್ನ ಕಳೆದುಕೊಂಡಿದ್ದಾರೆ ಅಂತ ಸ್ಥಳೀಯ ಅಧಿಕಾರಿಗಳು ತಿಳಿಸಿದ್ದಾರೆ. ಈ ದಾಳಿಯ ಬಳಿಕ ಅಫಘಾನಿಸ್ತಾನದ ತೀವ್ರ ಆಕ್ರೋಶ ವ್ಯಕ್ತಪಡಿಸಿದ್ದು, ಈಗ ಇತ್ತೀಚಿನ ತಿಂಗಳುಗಳಲ್ಲಿ ನಡೆದಂತಹ ಅತ್ಯಂತ ಭೀಕರ ದಾಳಿ ಇದಾಗಿದೆ ಅಂತ ಆರೋಪಿಸಿದೆ. ಇನ್ನು ಫೆಬ್ರವರಿಯಲ್ಲಿ ನಡೆದಂತಹ ಸಂಘರ್ಷದ ಬಳಿಕ ಗಡಿ ಭಾಗದಲ್ಲಿ ಶಾಂತಿ ನೆಲೆಸದಂತೆ ಈಗ ಕಂಡು ಬಂದಿದ್ರು ಕೂಡ ಮತ್ತೆ ದಾಳಿಗಳು ಆರಂಭವಾಗಿರುವುದು ಪರಿಸ್ಥಿತಿಯನ್ನ ಗಂಭೀರಗೊಳಿಸಿದೆ. ಇದಕ್ಕೂ ಮಧ್ಯೆ ಭಾರತ ವಿಶ್ವಸಂಸ್ಥೆಯಲ್ಲಿ ಈ ವಿಚಾರವನ್ನ ಪ್ರಸ್ತಾಪಿಸಿದ್ದು, ಪವಿತ್ರ ರಂಜಾನ್ ತಿಂಗಳಲ್ಲಿ ನಾಗರಿಕರ ಮೇಲೆ ದಾಳಿ ನಡೆಸಿರುವುದನ್ನ ಖಂಡಿಸಿದೆ. ವಿಶೇಷವಾಗಿ ಮಕ್ಕಳು ಬಲಿಯಾಗಿರುವುದು ಆತಂಕಕಾರಿ ಬೆಳವಣಿಗೆ ಅಂತ ಅಭಿಪ್ರಾಯವನ್ನ ವ್ಯಕ್ತಪಡಿಸಿದೆ. ಇನ್ನು ಪಾಕಿಸ್ತಾನಿ ತಾಲಿಬಾನ್ ಉಗ್ರರಿಗೆ ಅಫಘಾನಿಸ್ತಾನ್ ಆಶ್ರಯ ನೀಡ್ತಾ ಇದೆ ಅಂತ ಆರೋಪಿಸ್ತಾ ಇದ್ರೆ, ಅಫಘಾನಿಸ್ತಾನ್ ಈ ಆರೋಪವನ್ನ ತಳ್ಳಹಾಕಿದೆ. ಇನ್ನು ಉಭಯ ರಾಷ್ಟ್ರಗಳ ನಡುವಿನ ಆರೋಪ ಪ್ರತ್ಯಾರೋಪಗಳ ನಡುವೆ ಗಡಿ ಭಾಗದ ಪರಿಸ್ಥಿತಿ ಮತ್ತಷ್ಟು ಉದ್ವಿಗ್ನವಾಗ್ತಾ ಇದೆ. ಸದ್ಯ ಯಾವುದೇ ಶಾಂತಿ ಮಾತುಕತೆಯ ಲಕ್ಷಣಗಳು ಕಾಣಿಸ್ತಾ ಇಲ್ಲ. ಪರಿಸ್ಥಿತಿ ಇದೇ ರೀತಿ ಮುಂದುವರೆದ್ರೆ ದಾಳಿ ಪ್ರತಿದಾಳಿಗಳ ಸರಣಿ ಹೆಚ್ಚಾಗುವಂತಹ ಸಾಧ್ಯತೆ ಇದ್ದು, ಈಗ ಇದರ ದೊಡ್ಡ ಹೊರೆ ಹೊರುವವರು ಮತ್ತೆ ಸಾಮಾನ್ಯ ನಾಗರಿಕರೇ ಆಗಲಿದ್ದಾರೆ.